ಬಂದ ಸಿಟಿ ಈಗ ಮಳೆರಾಯನಿಂದ ತಂಪು ತಂಪು ಅನ್ನುವಂತಾಗಿದೆ. ಗುಡುಗಿಗೆ ಬೆಚ್ಚಿ ಬಿದ್ದಿದ್ದಾರೆ ಜನ. ಮತ್ತೊಂದು ಕಡೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟು ದಿನ ಬಿಸಿಲ ಬೇಗೆಗೆ ಬೆಂಡಾಗಿದ್ದಂತಹ ಬೆಂಗಳೂರು ಜನತೆಗೆ ಈಗ ವರುಣದೇವ ತಂಪೆರೆದಿದ್ದಾನೆ. ವಿಧಾನಸೌಧ ಬಳಿ ಮಳೆ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇರುವಂತದ್ದು, ಸಾಕಷ್ಟು ಅವಾಂತರ ಕೂಡ ಕ್ರಿಯೇಟ್ ಆಗಿರುವಂತದ್ದು. ಭಾರೀ ಗಾಳಿಗೆ ಬೃಹತ್ ಮರಗಳು ಕೂಡ ಧರೆಗುರುಳುತ್ತಾ ಇದೆ. ಪೊಲೀಸ್ ಕಮಿಷನರ್ ಆಫೀಸ್ ಬಳಿ ಆಲಿಕಲ್ಲು ಮಳೆ ಆಗ್ತಾ ಇದೆ. ಭಾರೀ ಗಾಳಿಗೆ ಸಾಕಷ್ಟು ಬೃಹತ್ ಮರಗಳು ಕೂಡ ಧರೆಗುರುಳುತ್ತಾ ಇದೆ. ಮತ್ತೊಂದು ಕಡೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಬಿಸಿಲ ಬೇಗೆಗೆ ಬೆಂಡಾಗಿ ಹೋಗಿದ್ದಂತಹ ಜನತೆ ಮಳೆ ಬರಲಿ ಅಂತ ಆಶಿಸ್ತಾ ಇದ್ರು. ಬಟ್ ಈಗ ಗುಡುಗು ಸಹಿತ ಭಾರೀ ಮಳೆಗೆ ಬೆಂಗಳೂರಿನ ಜನರು ಬೆಚ್ಚಿ ಬಿದ್ದಿದ್ದಾರೆ. ಜೊತೆಗೆ ವಿಧಾನಸೌಧ ಭಾಗ, ಕಾರ್ಪೊರೇಷನ್ ಹಾಗೆ ಸುತ್ತಮುತ್ತ ಸ್ಥಳಗಳಲ್ಲೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ಈ ಭಾರೀ ಮಳೆಗೆ ಬೃಹತ್ ಮರಗಳು ಕೂಡ ಧರೆಗುರುಳುತ್ತಾ ಇದೆ. ಆಲಿಕಲ್ಲು ಸಹಿತ ಮಳೆ ಆಗ್ತಾ ಇರೋದ್ರಿಂದ ವರುಣದೇವ ಈಗ ಬೆಂಗಳೂರು ಸಿಟಿಗೆ ತಂಪೆರೆದಿದ್ದಾನೆ. ಇನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಗುಡುಗು ಸಹಿತ ಭಾರೀ ಮಳೆ ಆಗ್ತಾ ಇದೆ ಬೆಂಗಳೂರಿನ ಸುತ್ತಮುತ್ತ. ಇನ್ನು ಧಾರಾಕಾರ ಮಳೆ ಆಗ್ತಾ ಇರುವಂತದ್ದು, ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಮರಗಳು ಕೂಡ ಉರುಳಿ ಬೀಳ್ತಾ ಇದೆ. ಮತ್ತೊಂದು ಕಡೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಜನರು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರು, ಮಳೆ ಬರಲಿ, ಸಾಕಷ್ಟು ಬಿಸಿಲಾಗ್ತಾ ಇದೆ, ಬಿಸಿಲ ಬೇಗೆಗೆ ತಾಪಮಾನ ಕೂಡ ಜಾಸ್ತಿ ಆಗ್ತಾ ಇತ್ತು, ಇದರಿಂದ ಆರೋಗ್ಯ ಸಮಸ್ಯೆಗಳು ಆಗ್ತಾ ಇತ್ತು. ಜೊತೆಗೆ ಮಳೆರಾಯ ತಂಪೆರೆದಿದ್ದಾನೆ, ಇದರಿಂದ ಜನರು ಕೂಡ ಖುಷಿಯಾಗಿದ್ದಾರೆ. ಆಲಿಕಲ್ಲು ಸಹಿತ ಮಳೆ ಆಗ್ತಾ ಇರೋದ್ರಿಂದ, ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಜನರು ಒಂದ್ ಕಡೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾದ್ರೂ ಕೂಡ ಪರವಾಗಿಲ್ಲ, ನಾವು ಅದರಲ್ಲೇ ಹೋಗ್ತೀವಿ, ಓಡಾಡ್ತೀವಿ ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ವಿಧಾನಸೌಧ ಹಾಗೆ ಕಾರ್ಪೊರೇಷನ್ ಸುತ್ತಮುತ್ತ ಜಾಗಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಈ ಮಳೆಗೆ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಯಾಕಂದ್ರೆ ಬಿಬಿಎಂಪಿ ಕೂಡ ಎಚ್ಚೆತ್ತುಕೊಳ್ಬೇಕಾಗುತ್ತೆ ಅಂತ. ಮರಗಳು ಧರೆಗುರುಳುತ್ತಾ ಇರುವಂಥದ್ದು, ಆ ಮರಗಳಿಂದ ಏನೋ ಸಮಸ್ಯೆ ಆಗದಂತೆ ಅಧಿಕಾರಿಗಳು ಈಗ ಕಟ್ಟೆಚ್ಚರವನ್ನು ವಹಿಸಬೇಕಾಗಿದೆ. ಯಾಕಂದ್ರೆ ಹವಾಮಾನ ಇಲಾಖೆ ಕೂಡ ಈಗ 4 ದಿನಗಳ ಕಾಲ ಮಳೆ ಆಗುತ್ತೆ ಅನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ನಾವು ಕೂಡ ಅಲರ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಈಗ ನೋಡ್ತಾ ಇದ್ದೀರಾ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಧಾರಾಕಾರ ಮಳೆ ಸುರಿತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಇದನ್ನ ಜನರು ಎಕ್ಸ್ಪೆಕ್ಟ್ ಮಾಡಿದ್ರು, ಈ ರೀತಿಯಾಗಿ ಮಳೆ ಬರಬೇಕು. ಈ ಬಿಸಿಲ ಬೇಗೆಗೆ ಕಂಗೆಟ್ಟಿದ್ದಂತಹ ಜನರು ಮಳೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಮಳೆ ಬರ್ಲಪ್ಪ, ಭೂಮಿ ತಂಪಾಗ್ಲಿ, ಅದರಿಂದ ನಮ್ಮ ದೇಹವು ಕೂಡ ಸ್ವಲ್ಪ ತಂಪಾಗ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಆಶಿಸ್ತಾ ಇದ್ರು. ಹಾಗಾಗಿ ಈಗ ವರುಣದೇವ ಭೂಮಿಗೆ ತಂಪೆರಿತಾ ಇದ್ದಾನೆ. ಆಲಿಕಲ್ಲು ಸಹಿತ ಧಾರಾಕಾರ ಮಳೆ ಆಗ್ತಾ ಇದೆ. ಜೋರ್ ಮಳೆ ಆಗ್ತಾ ಇರೋದ್ರಿಂದ ಜನರು ಕೂಡ ಫುಲ್ ಖುಷ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಬೆಂಗಳೂರಿನ ಜನತೆಯಂತೂ ಬಿಸಿಲ ಬೇಗೆಗೆ ಬೆಂಡಾಗಿ ಹೋಗಿದ್ರು. ಈ ಮಳೆಯನ್ನ ಜನರು ಎಕ್ಸ್ಪೆಕ್ಟ್ ಮಾಡಿದ್ರು. ಹಾಗಾಗಿ ವರುಣದೇವ ಈಗ ಬೆಂಗಳೂರು ಸಿಟಿಗೆ ತಂಪೆರಿತಾ ಇದ್ದಾನೆ. ಜೊತೆಗೆ ಆಲಿಕಲ್ಲು ಸಹಿತ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಯಾವ್ಯಾವ ಭಾಗದಲ್ಲಿ ಏನೇನು ಅವಾಂತರಗಳು ಸೃಷ್ಟಿಯಾಗಿದೆ, ವಾಹನ ಸವಾರರು ಯಾವ ರೀತಿಯಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ, ಅಪ್ಡೇಟ್ಸ್ ಕೊಡ್ತಾ ಹೋದ್ರೆ. 4 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಇದೀಗ ಅಷ್ಟೇ ಹವಾಮಾನ ಇಲಾಖೆ ಕೊಟ್ಟಿರೋದು ಈಗಿಂದ ನಿಮಗೆ 3 ಗಂಟೆಗಳ ಕಾಲ ಆರೆಂಜ್ ಅಲರ್ಟ್ ಅನ್ನ ಘೋಷಣೆಯನ್ನ ಮಾಡಿದೆ. 3 ಗಂಟೆಗಳ ಕಾಲ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿರೋ ಕಾರಣಕ್ಕಾಗಿ ಕಳೆದ 15 ನಿಮಿಷಗಳಿಂದಲೂ ಕೂಡ ನಗರದ ಬಹುತೇಕ ಕಡೆಗೆ ಭಾರಿ ಮಳೆ ಆಗ್ತಾ ಇದೆ. ಹಲವು ಕಡೆಗೆ ಆಲಿಕಲ್ ಸಹಿತ ಮಳೆ ಆಗ್ತಾ ಇರೋದು, ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗ್ತಾ ಇದೆ. ಇಂದಿನಿಂದ 3-4 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನ ಈಗಾಗಲೇ ಈ ಹಿಂದೆನೆ ಅಂದ್ರೆ ನಿನ್ನೆನೆ ಘೋಷಣೆ ಮಾಡಿತ್ತು ಹವಾಮಾನ ಇಲಾಖೆ. ಅದೇ ರೀತಿಯಾಗಿ ಇಂದು ಕಳೆದ 15 ನಿಮಿಷದಿಂದ ಶುರುವಾಗ್ತಿರುವಂತಹ ಮಳೆ
ನಗರದ ಬಹುತೇಕ ಕಡೆಗೆ, ಅದರಲ್ಲೂ ಕೂಡ ಶಾಂತಿನಗರ ಎಲ್ಲೂ ತಗ್ಗು ಪ್ರದೇಶಗಳಿದ್ದಾವೆ, ಆ ತಗ್ಗು ಪ್ರದೇಶಗಳಲ್ಲಿ ಈಗಾಗಲೇ ರಸ್ತೆಯಲ್ಲೇ ಮಳೆ ನೀರು ನಿಂತ್ಕೊಂಡು ವಾಹನ ಸವಾರರಿಗೆ ಕಿರಿಕಿರಿ ಶುರುವಾಗ್ತಾ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಮನೆಯಿಂದ, ಕಚೇರಿಯಿಂದ ಮನೆ ಕಡೆಗೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲೇ ಸಂಜೆ ಶುರುವಾದಂತ ಮಳೆ ಈಗ ಬಹುತೇಕವಾಗಿ ಎಲ್ಲರೂ ಕೂಡ ಶೆಲ್ಟರ್ಗಳು ಪಕ್ಕದಲ್ಲಿರುವಂತಹ ಬಸ್ ನಿಲ್ದಾಣ ಇರಬಹುದು, ಕಾಂಪ್ಲೆಕ್ಸ್ ಇರಬಹುದು, ಬಿಲ್ಡಿಂಗ್ಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ ವೆಹಿಕಲ್ ಗಳನ್ನ ನಿಲ್ಲಿಸಿ ಪಕ್ಕದಲ್ಲಿ ಹೋಗಿ ಏನು ನಿಂತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದಾವೆ. ನಗರದ ಬಹುತೇಕ ಪ್ರದೇಶಗಳಲ್ಲಿ, ಅದರಲ್ಲೂ ಕೂಡ ತಗ್ಗು ಪ್ರದೇಶಗಳು ಯಾವ್ಯಾವ ಇದಾವೆ, ಶಾಂತಿನಗರದ ಕೆಎಸ್ಆರ್ಟಿಸಿ ಕಚೇರಿಯ ಮುಂಭಾಗದಲ್ಲಿರುವಂತಹ ರಸ್ತೆ ನೋಡ್ತಾ ಹೋದ್ರೆ ನಿಮಗೆ ಮುಂಭಾಗದಲ್ಲೇ ನಿಮಗೆ ಮಳೆ ನೀರೆಲ್ಲದೂ ಕೂಡ ನಿಂತ್ಕೊಂಡಿದೆ. ಯಾಕಂದ್ರೆ ವರ್ಷದ ಮೊದಲ ಭಾರಿ ಮಳೆ ಆಗ್ತಿರೋ ಕಾರಣಕ್ಕಾಗಿ ಎಲ್ಲ ಮೋರಿಗಳೇನಿದಾವೆ ಅವೆಲ್ಲ ಕೂಡ ಬ್ಲಾಕ್ ಆಗಿರೋದ್ರಿಂದ, ಯಾಕಂದ್ರೆ ತ್ಯಾಜ್ಯ ಪ್ಲಾಸ್ಟಿಕ್ ಎಲ್ಲದೂ ಕೂಡ ಸಿಗಾಕೊಂಡಿರೋದ್ರಿಂದ ಮೋರಿ ಒಳಗಡೆ ನೀರು ಹೋಗೋದಿಲ್ಲ. ನೀರೆಲ್ಲ ಕೂಡ ರಸ್ತೆ ಮೇಲೇನೆ ನಿಂತಿದೆ. 2 ರಿಂದ 3 ಅಡಿಯವರೆಗೂ ಕೂಡ ಶಾಂತಿನಗರದಲ್ಲಿ 2 ರಿಂದ 3 ಅಡಿಯವರೆಗೂ ಮಳೆ ನೀರು ನಿಂತ್ಕೊಂಡು ಸಾಕಷ್ಟು ಅಭಾವ ಸೃಷ್ಟಿ ಆಗ್ತಾ ಇದೆ. ಕಚೇರಿಯ ಒಳಗಡೆನೂ ಕೂಡ ಕೆಲವು ಕಡೆ, ವಿಧಾನಸೌಧ ಕಚೇರಿ ಒಳಗಡೆನೂ ಕೂಡ ಮಳೆ ನೀರು ನುಗ್ಗಿದೆ. ಕೆಎಸ್ಆರ್ಟಿಸಿ ಕಚೇರಿ ಒಳಗಡೆನೂ ಕೂಡ ನೀರು, ಯಾಕಂದ್ರೆ ಬಿರುಗಾಳಿ ಸಹಿತ ಮಳೆ ಬರ್ತಾ ಇರೋದು, ಆಲಿಕಲ್ ಮಳೆ ಬರ್ತಾ ಇದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಈ ಎಲ್ಲ ಜಿಲ್ಲೆಗಳಿಗೆ ಮುಂದಿನ 3 ಗಂಟೆಗಳ ಕಾಲ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿದಾವೆ. ಈಗಾಗಲೇ ಹಲವು ಕಡೆಗೆ ಈಗ ರಿಪೋರ್ಟ್ ಕೂಡ ಬರ್ತಾ ಇರೋದು, ಗಿಡ ಮರಗಳು ಕೂಡ ಎಲ್ಲೆಲ್ಲಿ ಶಿಥಿಲಾವಸ್ಥೆಯಲ್ಲಿದ್ವು, ಅಂದ್ರೆ ಬೀಳುವಂತದಲ್ಲಿದ್ವು, ಅವುಗಳು ಈಗ ಬಿದ್ದಿದ್ದೇವೆ ಅನ್ನುವಂತ ಮಾಹಿತಿನೂ ಕೂಡ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಬಿಸಿಲ ಬೇಗೆಯಿಂದ ಸಾಕಷ್ಟು ಬಳಲಿ ಬೆಂಡಾಗಿದ್ದಂತ ಬೆಂಗಳೂರು ಜನತೆಗೆ ಮತ್ತು ಸುತ್ತಮುತ್ತಲಿರುವಂತಹ ಜಿಲ್ಲೆ ಜನತೆಗೆ ಈಗ ಮಳೆ ಶುರುವಾಗಿದೆ. ಇವತ್ತು 3 ಗಂಟೆಗಳ ಕಾಲ ಆರೆಂಜ್ ಅಲರ್ಟ್ ಘೋಷಣೆ ಇರೋದು. ಇನ್ನು 4 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚೈತ್ರ, ಇನ್ನು ಭಾರೀ ಮಳೆಯಿಂದ ವಿಧಾನಸೌಧಕ್ಕೆ ನೀರು ನುಗ್ಗಿದೆ. ಸಚಿವರು, ಪ್ರತಿಪಕ್ಷ ನಾಯಕರ ಕೊಠಡಿಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಮಳೆ ನೀರು, ಆಲಿ ಕಲ್ಲುಗಳನ್ನ ನೋಡಿ ಅಲ್ಲಿನ ಶಾಸಕರು, ಸಚಿವರು ಕಂಗಾಲಾಗ್ಬಿಟ್ಟಿದ್ದಾರೆ. ಇಷ್ಟು ದಿನ ಜನರು ಕಂಗಾಲಾಗ್ತಾ ಇದ್ರು. ಮಳೆ ಬಂದಂತಹ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಅವಾಂತರಗಳು ಸೃಷ್ಟಿ ಆಗ್ತಿತ್ತು ಅನ್ನುವಂಥದ್ದು ಸಾರ್ವಜನಿಕರಿಗೆ ಮಾತ್ರ ಗೊತ್ತಾಗ್ತಾ ಇತ್ತು. ಆದ್ರೆ ಈಗ ಈ ಧಾರಾಕಾರ ಮಳೆಯಿಂದಾಗಿ ಸಚಿವರು, ಶಾಸಕರು, ಅಧಿಕಾರಿಗಳು ಕೂಡ ಕಂಗಾಲಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದ ವಿಧಾನಸೌಧದ ಒಳಗಿರುವಂತಹ ಕೊಠಡಿಗಳಿಗೂ ಕೂಡ ನೀರು ನುಗ್ಗುತ್ತಾ ಇದೆ. ಈ ನೀರನ್ನ ನೋಡಿ ಅಧಿಕಾರಿಗಳು ದಂಗಾಗಿದ್ದಾರೆ, ಕಂಗಾಲಾಗ್ಬಿಟ್ಟಿದ್ದಾರೆ. ಹಾಗಿದ್ರೆ ಜನಸಾಮಾನ್ಯರು ಹೇಗಿರಬೇಕು ಈ ಒಂದು ಪರಿಸ್ಥಿತಿಯಲ್ಲಿ? ಅದರಲ್ಲೂ ಕೂಡ ಈಗ ಹವಾಮಾನ ಇಲಾಖೆ 4 ದಿನಗಳ ಕಾಲ ಆರೆಂಜ್ ಅಲರ್ಟ್ ಜೊತೆಗೆ 4 ದಿನ ಧಾರಾಕಾರ ಮಳೆ ಆಗುತ್ತೆ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಇವತ್ತು 3 ಗಂಟೆಯಿಂದನೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿತ್ತು. ಜೊತೆಗೆ ಈಗ ಆಲಿಕಲ್ಲು ಸಹಿತ ಧಾರಾಕಾರವಾಗಿ ಕಳೆದ ಅರ್ಧ ಗಂಟೆಗಳಿಂದಲೂ ಹೆಚ್ಚು ಕಾಲ ಭಾರಿ ಮಳೆ ಆಗ್ತಾ ಇದೆ. ಸೊ ಹಾಗಾಗಿ ವಿಧಾನಸೌಧದ ಕೊಠಡಿಗಳ ಒಳಗೂ ಕೂಡ ಈಗ ನೀರು ನುಗ್ತಾ ಇರುವಂತದ್ದು. ಇದರಿಂದಾಗಿ ಅಧಿಕಾರಿಗಳು ಕಂಗಾಲಾಗ್ಬಿಟ್ಟಿದ್ದಾರೆ. ಇನ್ನು ಪೊಲೀಸ್ ಕಚೇರಿ ಬಳಿಯೂ ಕೂಡ ಆಲಿಕಲ್ಲು ಮಳೆ ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಆ ಧಾರಾಕಾರವಾಗಿ ಮಳೆಯ ನೀರು ಕೂಡ ವಿಧಾನಸೌಧದ ಕೊಠಡಿಗಳಿಗೆ ನುಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಆಲಿಕಲ್ಲು ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಈಗ ಅಸ್ತವ್ಯಸ್ತವಾಗಿದೆ. ಯಾರೆಲ್ಲ ಆಫೀಸನ್ನ ಮುಗಿಸಿ ಮನೆಗೆ ಹೋಗಬೇಕಾಗಿತ್ತು ಅವರೆಲ್ಲರೂ ಕೂಡ ರಸ್ತೆಯಲ್ಲಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತದೇ ಪರಿಸ್ಥಿತಿ ನಿರ್ಮಾಣ ಬೆಂಗಳೂರಿನಲ್ಲಿ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಎಲ್ಲ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತೆ, ಅಂಡರ್ ಪಾಸ್ಗಳು ತುಂಬಿ ಹೋಗುತ್ತೆ. ಹಾಗಾಗಿ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು.